ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಳ ದಿನದಿಂದ ವಿಡಿಯೋ ಮಾಡಿದ್ದಿಲ್ಲ ರೀ. ಯಾಕಂದ್ರೆ ಸ್ವಲ್ಪ ನನಗೆ ಪರ್ಸ್ನಲ್ ಪ್ರಾಬ್ಲಮ್, ಮನೆದು ಮಕ್ಕಳು ಹೀಗಾಗಿ ಪ್ರಾಬ್ಲಮ್ ಒಳಗೆ ನಾನು ಮಾಡೋದಾಗಿರಲಿಲ್ಲ. ಸಾರಿ ಫ್ರೆಂಡ್ಸ್. ನಾನು ಇವತ್ತಿನಿಂದ ಡೈಲಿ ವಿಡಿಯೋಸ್ಗಳನ್ನು ಹಾಕ್ಕೊತ ಹೋಗ್ತೀನಿ. ನೋಡಿರಿ, ಒಂದೊಂದು ಟ್ರಿಕ್ಸ್ಗಳನ್ನು ನಾನು ಹೇಳ್ಕೊಡ್ತೀನಿ ನಿಮ್ಮ ಬ್ಲೌಸಿಗೆ ಸಂಬಂಧಪಟ್ಟದ್ದು, ಡ್ರೆಸ್ಸಿಗೆ ಸಂಬಂಧಪಟ್ಟಿದ್ದು, ಫ್ರಾಕ್ ಸಂಬಂಧಪಟ್ಟಿದ್ದು ಟ್ರಿಕ್ಸ್ಗಳನ್ನು ಮತ್ತು ವೆರೈಟಿ ಈಗಿನ ಟ್ರೆಂಡ್ಗಳಿರುವಂಥ ಡಿಸೈನ್ಸ್ಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಬೇಕು, ನಿಮಗೇನಾದರೂ ಯಾವುದಾದ್ರೂ ಬೇಕಾಗಿತ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಾನು ಅದನ್ನು ಮಾಡ್ತೀನಂತ. ನೋಡಿರಿ, ಈ ರೀತಿ ನಾನು ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಸ್ಲೀವಿಗೆ ಇನ್ವಿಸಿಬಲ್ ಥ್ರೆಡಿಂಗ್ ಪೈಪಿಂಗ್ ಹೆಂಗೆ ಕೊಡೋದು ಅಂತ ಇವತ್ತಿನ ವಿಡಿಯೋದೊಳಗೆ ನೀಟಾಗಿ ಒಂದು ಟ್ರಿಕ್ ಮುಖಾಂತರ ಹೇಳ್ಕೊಡಾಕತ್ತೀನಿ. ಈ ಟ್ರಿಕ್ಕನ್ನು ಫಾಲೋ ಮಾಡಿರಿ, ನಿಮಗೆ ಭಾಳಷ್ಟು ಈಸಿ ಆಗ್ತೈತಿ. ನೋಡಿರಿ, ನಾನು ಬಿಫೋರ್ ಥ್ರೆಡ್ ಪೈಪಿಂಗ್ ಮಾಡೋ ನಾನು ಏನು ಮಾಡ್ತೀನಿ, ಒಂದು 3-4 ಮೀಟ್ರ್ 5 ಮೀಟ್ರ್ನಷ್ಟು ಏನು ಮಾಡಿಬಿಡ್ತೀನಿ, ಈ ರೀತಿ ಪೈಪಿಂಗ್ ಬಟ್ಟೆಯನ್ನು ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡು ಅಂದ್ರೆ ನಮಗೆ ಯಾವಾಗಾದ್ರೂ ಬ್ಲೌಸ್ ಅರ್ಜೆಂಟಿಗೆ ಬಂದು ಅಂದ್ರೆ ಸ್ಟಿಚ್ ಮಾಡೋಕೆ ಈಸಿ ಆಗ್ತೈತೆ. ರೆಡಿ ಇತ್ತಪ್ಪ ಅಂದ್ರೆ ಬ್ಲೌಸ್ ಫಾಸ್ಟಾಗಿ ಮುಗಿದ್ಬಿಡ್ತೈತೆ. ಹೀಗಾಗಿ ನಾನು ರೆಡಿ ಮಾಡಿ ಇಟ್ಕೊತೀನಿ. ನಿಮಗೇನಾದರೂ ಇದು ಚಲೋ ಬಟ್ಟೆ ಒಳಗೆ ಈಗ ಸಿಗುತ್ತೆ ರೀ ನಮ್ಮ ಶಾಪ್ ಒಳಗೆ, ಹೊರಗಡೆ ಇಲ್ಲ ಅಂತಲ್ಲ, ಬಟ್ಟೆ ಈ ರೀತಿ ಸಿಗೋಲ್ಲ ನಿಮಗೆ. ಅಂದ್ರೆ ನಾವು ತಂದು ಮಾಡೋದಕ್ಕೂ ಅವರು ರೆಡಿ ಮಾಡಿಕೊಟ್ಟಿದ್ದಕ್ಕೂ ಭಾಳ ಡಿಫ್ರೆನ್ಸ್ ಐತೆ ರೀ. ನಾನು ಅದನ್ನು ತೊಗೊಂಬಂದು ಅದೆಲ್ಲ ಸೈಡ್ ಈ ಕಡೆ ಎಲ್ಲ ಗುಂಜು ಬಿಚ್ಚಿ ಹಿಂಗಾಗಿ ವೇಸ್ಟ್ ಭಾಳ ಆಯ್ತು ರೀ. ಅದಕ್ಕೆ ನಾನು ಈ ರೀತಿ ನಾನೇ ಬಟ್ಟೆ ತೊಗೊಂಬಂದು ನಾನೇ ರೆಡಿ ಮಾಡಿದ್ರಿ. ಇದು ಎಲ್ಲಿ ತೊಗೊಂಬಂದಿದ್ದಲ್ಲ, ಜಸ್ಟ್ ಖಾಲಿ ಆಗಿದ್ದು ಒಂದು ಥ್ರೆಡ್ ಪೈಪಿಂಗಿಗೆ ಈ ರೀತಿ ಸುತ್ತಿಟ್ಟಿನಿ. ಡೋರಿದಿರುತ್ತಲ್ಲ ರೀ, ಅದಕ್ಕೆ ಸುತ್ತಿಟ್ಟಿನಿ, ಏನು ಹಾಳಾಗಬಾರ್ದು ಅಂತೇಳಿ. ಅದಕ್ಕೆ ನಿಮಗೇನಾದರೂ ಈ ರೀತಿ ಬೇಕಾಗಿತ್ತಂದ್ರೆ ಹೇಳ್ರಿ, 10 ಮೀಟ್ರು 20 ಮೀಟ್ರು ನಿಮ್ಗೆ ಯಾವ ಕಲರ್ ಬೇಕಂದ್ರೂ ಹೇಳ್ರಿ. ಆ ರೀತಿಯನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಸ್ಕ್ರೀನ್ ಮೇಲೆ ತೋರಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ, ಡೈರೆಕ್ಟ್ ಮೆಸೇಜ್ DM ಮಾಡಿರಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅಂತ. ಇವತ್ತಿನ ನೋಡಿರಿ, ಈ ರೀತಿ ನಾವು ಇದನ್ನೇನು ರೆಡಿ ಮಾಡ್ಕೊಂಡ್ಲೆ ನಾನೀಗ ಪಟ್ನ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು. ಈ ರೀತಿ ಇತ್ತು ಅಂದರೆ ನೋಡಿರಿ, ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಇದೇ ಥ್ರೆಡ್ ಪೈಪಿಂಗ್ ತೊಗೊಂಡು ನಾನು ಈ ನಿಮಗೆ ಮಾಡೋದನ್ನು ತೋರಿಸ್ತೀನಿ. ನೋಡಿರಿ, ಫಸ್ಟ್ ಇದು ಅಗಲು ಭಾಳ ಇರ್ತೈತೆ ರೀ. ಯಾಕಂದ್ರೆ ಬಟ್ಟೆ ಬಿಡಲಿ ಭಾಳ ದಿವಸ ಇಟ್ಟುಪ್ಪ ಅಂದರೆ ಈ ಕಡೆ ಬಟ್ಟೆ ಬಿಸ್ತೈತಿ. ಮೀನ್ಸ್ ಅಗಳದು ಹೇಳಿದ್ರಿ, ಇದು ಬಿಸ್ತೈತಿ. ಇದು ಬಿಚ್ಚೋದು ಕಡಿಮೆ ರೀ, ಬಟ್ ಅದು ನೋಡಿರಿ, ಈಗ ನಿನ್ನ 4 ಡೇಸ್ ಬಿಫೋರ್ ನಾನು ಇದನ್ನು ಸ್ಟಿಚ್ ಮಾಡಿಟ್ಟಿನಿ, ಇಷ್ಟೇ ಬಿಚ್ಚೈತೆ ರೀ. ಆದರೆ ಅದೇನಾಗ್ಬಿಡುತ್ತೆ, ಒಂದೇ ದಿವಸದೊಳಗೆ ಎಲ್ಲ ಗುಂಜು ಬಿಚ್ಕೊಂಡು ಹೋಗ್ಬಿಟ್ಟಿರ್ತೈತೆ. ಅದಕ್ಕೆ ನಾವು ಇದನ್ನು ಈ ರೀತಿ ಈ ರೀತಿ ಆದ್ರೆ ನಮಗೆ ತಾಳ್ಕಿ ಜಾಸ್ತಿ ಬರುತ್ತೆ ಅನ್ನೋ ಸಲುವಾಗಿ ಹೇಳಿದ್ದು. ನೋಡಿರಿ, ಇಲ್ಲಿ ಇಷ್ಟು ಅಗಲ ಇರುತ್ತಲ್ಲ ರೀ, ಅರ್ಧ ಇಂಚು, ಇಷ್ಟು ಬೇಕಾಗೋದಿಲ್ಲ ರೀ ನಮ್ಮ ಥ್ರೆಡ್ ಪೈಪಿಂಗ್ ಮಾಡೋಕೆ. ಜಸ್ಟ್ ಈ 1/4 ಇಂಚಿನಷ್ಟು ಏನು ಕಟ್ ಮಾಡಿಲ್ಲ, ಆ ರೀತಿ 1/4 ಇಂಚಿನಷ್ಟೇ ಕಟ್ ಮಾಡ್ಕೋರಿ. ನೋಡಿರಿ, ಇಲ್ಲಿ ನಾನು ಕಟ್ ಮಾಡ್ತೀನಿ, ಜಸ್ಟ್ 1/4 ಇಂಚ್ ಅಷ್ಟೇ ಬೇಕು ನಮಗೆ. ಈ ರೀತಿ ನಾ ಹೇಳುವಂಥ ಟ್ರಿಕ್ಗಳನ್ನು ನೀವು ಫಾಲೋ ಮಾಡಿರಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಭಾಳಷ್ಟು ಜನರಿಗೆ ಸ್ವಲ್ಪ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದು ಅಷ್ಟಾಗೈತಿ. ಬಟ್ ಈ ಟ್ರೆಂಡ್ ಒಳಗೆ ಇರೋದು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಭಾಳ ಟ್ರೆಂಡ್ ಒಳಗೈತಿ. ಮತ್ತು ನೀಟು ಅನಿಸ್ತೈತೆ ರೀ. ಎವರ್ ಗ್ರೀನ್ ಡಿಸೈನ್ ರೀ ಇದು. ಏನು ನಿಮಗೆ ಆ ಡಿಸೈನ್ ಮಾಡಿರೋ ಓಲ್ಡ್ ಆಯ್ತು, ಈ ಡಿಸೈನ್ ಓಲ್ಡ್ ಆಯ್ತು ಅನ್ನೋ ಪ್ರಾಬ್ಲಮ್ ಬರೋಂಗಿಲ್ಲ. ಇದು ಅಂದರೆ ಬ್ಲೌಸ್ನೂ ಲುಕ್ ಇರ್ತೈತಿ, ನಿಮ್ಮ ಮಾಡಲು ಹಳೇದು ಅನಿಸೋದಿಲ್ಲ. ಯಾವಾಗ ಹಾಕ್ಕೊಂಡ್ರು ನಿಮಗೆ ಚಲೋ ಅನಿಸ್ತೈತಿ. ಅದ್ರದ್ದು ಏನೂ ಡಿಸೈನ್ ಮಾಡಿಸ್ಲಿಕ್ಕಂದ್ರೆ ಜಸ್ಟ್ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡಿಸಿದ್ರಂದ್ರೆ ಭಾಳ ನೀಟಂಗೆ ಕಾಣಿಸ್ತೈತೆ ರೀ ಬ್ಲೌಸ್. ನೋಡಿರಿ, ಇಲ್ಲೇ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, 1/4 ಇಂಚಿನಷ್ಟೇ ಬಿಟ್ಕೊಂತ ಈ ರೀತಿ ನಿಮಗೆ ಕಟಿಂಗ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿರಿ, ಈಗ ಇಷ್ಟೇ. ಈಗ ಇದನ್ನು ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಫಸ್ಟ್ ಮೇನ್ ಫ್ಯಾಬ್ರಿಕ್ ತೊಗೋಬೇಡ್ರಿ, ಫಸ್ಟ್ ಲೈನಿಂಗನ್ನು ತೊಗೋರಿ. ಲೈನಿಂಗ್ ತೊಗೊಂಡು ಲೈನಿಂಗ್ ಮೇಲೆ ಇದು ಸೀದಾ ಬಟ್ಟೆ ಇರ್ಬೇಕು ರೀ, ಕರೆಕ್ಟ್ ಬಟ್ಟೆ ಇರಬೇಕು. ಅಂದ್ರೆ ನಮ್ದು ಏನು ಸೀದಾ ಸೈಡ್ ಇರುತ್ತಲ್ಲ ರೀ, ಕರೆಕ್ಟ್ ಸೈಡ್ ಅದು ಮೇಲೆ ಇರಬೇಕು. ಕರೆಕ್ಟ್ ಸೈಡ್ ಏನಿರುತ್ತಲ್ಲ ರೀ, ಅದು ಮೇಲೆ ಇರಬೇಕು. ಅದನ್ನು ಇಟ್ಕೊಂಡು ಈ ರೀತಿ ಈ ಕಡೆ ಒಂದು 1/4 ಇಂಚಿನ ಅರ್ಧ ಇಂಚಿನಷ್ಟು ಬಿಡ್ರಿ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣಂತೆ. ಈಗ ನಾನು ಇಲ್ಲಿ ನಿಮಗೆ ಇಲ್ಲೊಂದು ರೆಡ್ ಕಲರ್ದು ಸ್ಟಿಚ್ ಕಾಣತ್ತೈತಲ್ಲ, ಆ ಸ್ಟಿಚ್ ಮೇಲೇ ನಮ್ದು ಈಗ ಸ್ಟಿಚ್ ಬರಬೇಕು ಕರೆಕ್ಟಾಗಿ. ನೋಡಿರಿ, ನಾನು ಇನ್ನೊಂದು ಏನಿದೆ ಅಂದ್ರೆ ನಾನು ಡಬಲ್ ಫೂಟ್ ಒಳಗೂ ನಿಮ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದನ್ನು ತೋರಿಸಾಕತ್ತೀನಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಏನು ಸ್ಟಿಚ್ ಹಾಕಿರಲ್ಲ ನೀವು, ನಾನು ಏನಾದರೂ ಥ್ರೆಡ್ ಪೈಪಿಂಗಿಗೆ ಸ್ಟಿಚ್ ಹಾಕಿನಲ್ಲ ಅದ್ರ ಮೇಲೇ ಬರಬೇಕು. ಅಂದಾಗ ಮಾತ್ರ ನಿಮ್ಮ ಬ್ಲೌಸು ಭಾಳ ನೀಟಾಗಿ ಬರ್ತೈತಿ. ಇನ್ವಿಸಿಬಲ್ ಥ್ರೆಡ್ ಪೈಪಿಂಗು ದಪ್ಪ ಸಣ್ಣ ಆ ರೀತಿ ಏನೂ ಬರೋಂಗಿಲ್ಲ, ನೀಟಾಗಿ ಬರುತ್ತೆ. ನೋಡಿರಿ, ಈ ರೀತಿ ಆಯ್ತಲ್ಲ. ಈಗ ಇದನ್ನು ಇಲ್ಲಿನೂ ಒಂದು ಅರ್ಧ ಇಂಚಿನಷ್ಟು ಬಿಟ್ಟೆ ನಾನು, ಆ ಕಡೆನೂ ಬಿಟ್ಟಿದ್ನಲ್ಲ, ಹಾಗಾಗಿ ಈ ಕಡೆನೂ ಬಿಟ್ಟೆ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಲೈನಿಂಗ್ ಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಭಾಳ ಈಸಿ ಮೆಥಡ್ ಐತ್ರಿ, ಭಾಳ ಅಂದ್ರೆ ಭಾಳ ಈಸಿ ಮೆಥಡ್. ಮತ್ತು ಲುಕ್ಕು ಭಾಳ ಚಂದ ಕಾಣ್ತೈತಿ.
ಈಗೇನು ಮಾಡೋದ್ರಿ, ಇದನ್ನು ಸೈಡಿಗೆ ಇಡ್ರಿ. ನೆಕ್ಸ್ಟ್ ನಿಮಗೆ ಏನು ಸ್ಲೀವಿನ ಪೀಸ್ ಇರುತ್ತಲ್ಲ ರೀ ಮೇನ್ ಫ್ಯಾಬ್ರಿಕ್, ಅದನ್ನು ತೊಗೋರಿ. ತೊಗೊಂಡು ಈಗೇನು ಮಾಡಿರಿ, ಈ ರೀತಿ ಹೊಲ್ದಿದ್ರಲ್ಲ ಅದನ್ನು ಈ ರೀತಿ ಹೊಲ್ದಿದ್ರಿ ನೀವು, ಅದನ್ನು ಇದು ಮೇಲೆ ಬಂದಿತ್ತು. ಈಗೇನು ಮಾಡೋದು, ಇದು ಒಳಗಡೆ ಹೋಗಬೇಕು. ಅಂದರೆ ಈ ರೀತಿ ನಮ್ಮ ಮೇಲೆ ಕಾಣಬಾರ್ದು. ಈ ರೀತಿ ನೋಡಿರಿ. ಬಟ್ಟೆ ನಾನು ಹೆಚ್ಚಿಗಿಟ್ಟು ಕಟ್ ಮಾಡಿದ್ದೆ. ಮೇನ್ ಫ್ಯಾಬ್ರಿಕ್ ಅಂದರೆ ಯಾವಾಗಲೂ ಸ್ವಲ್ಪ ಬಟ್ಟೆನ ಜಾಸ್ತಿ ಇಟ್ಟು ಕಟ್ ಮಾಡಬೇಕು. ಈ ರೀತಿ ನಾನು ಬಟ್ಟೆನ ಹೆಚ್ಚಿಗಿಟ್ಟು ಕಟ್ ಮಾಡೀನಿ. ನನಗೆ ಯಾವುದೇ ರೀತಿಯಾದಂಥ ಬಟ್ಟೆ ಅಟ್ಯಾಚ್ ಮಾಡುವಂಥದ್ದು ಬೇಕಾಗೋದಿಲ್ಲ. ಈ ರೀತಿ ನಾನು ಕರೆಕ್ಟಾಗಿ ಇಟ್ಕೊಂಡು ಈಗೇನು ಮಾಡ್ತೀನಿ ರೀ, ಏನು ಮತ್ತೆ ನಮ್ಮದು ಒಂದು ಲೈನ್ ಒಂದು ಸ್ಟಿಚ್ ಕಾಣತೈತೆ ನೋಡಿರಿ, ಇಲ್ಲಿ ಆರೆಂಜ್ ಕಲರ್ದೊಂದು ಸ್ಟಿಚ್ ಕಾಣಕತ್ತೈತೆ. ಆ ಸ್ಟಿಚ್ ಮೇಲೇ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕಬೇಕು ನೋಡಿರಿ. ಇಲ್ಲಿ ಕರೆಕ್ಟಾಗಿ ಎಡ್ಜಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಬಟ್ಟೆ ಒಳಗೆ ಬರಕತ್ತ ಕರೆಕ್ಟ್ ಅದ್ರ ಮೇಲೆ ಹಾಕಿರಿ. ನಿಮಗೇನೂ ಪೈಪಿಂಗ್ ಇದನ್ನ ಬರೋದಿಲ್ಲ ನೋಡಿರಿ. ಕರೆಕ್ಟಾಗಿ ಅದ್ರ ಮೇಲೇ ಹಾಕ್ಕೊತ ಹೋಗ್ರಿ. ಭಾಳ ಈಸಿ ಮೆಥಡ್ ಐತ್ರಿ. ಮತ್ತು ನೀವೇನು ಪೈಪಿಂಗ್ ಮಾಡ್ಬೇಕಂತೆಲ್ಲ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡು ಅದಿನ್ನೂ ಸ್ವಲ್ಪ ಪೈಪಿಂಗು ಸ್ವಲ್ಪ ಸಣ್ಣ ಆ ಕಡೆ ಹೋಯ್ತು ಈ ಕಡೆ ಹೋಯ್ತು, ಬಟ್ಟೆ ಮ್ಯಾಚಿಂಗ್ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇದು ಏನೂ ಇಲ್ಲ ರೀ, ನಿಮ್ಗೆ ಯಾವಾಗಾದರೂ ಭಾಳ ಜಲ್ದಿನ ಮುಗಿತೈತಿ ನೋಡಿರಿ. ಇದಿಷ್ಟು ಒಂದು ಸ್ಟಿಚ್ ಆಯ್ತಲ್ಲ, ಮುಗೀತ್ರಿ, ಪೈಪಿಂಗ್ ರೆಡಿ ಆಯಿತು. ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಬಟ್ಟೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡ್ರಿ. ಮೇನ್ ಫ್ಯಾಬ್ರಿಕದು ಎಕ್ಸ್ಟ್ರಾ ಬಟ್ಟೆ ಐತಿ ಅದಲ್ಲ, ಎಕ್ಸ್ಟ್ರಾ ಬಟ್ಟೆ ಐತಲ್ಲ. ಈಗೇನು ಮಾಡೋದು, ಜಸ್ಟ್ ಒಂದೆರಡು ಟ್ರಿಮ್ಸನ್ನು ಮಾಡಬೇಕು. ಅಂದರೆ ನೀಟಾಗಿ ಟರ್ನ್ ಆಗ್ತೈತಿ. ಅಂದರೆ ಇದೇನು ರೌಂಡ್ ಇಲ್ಲ, ಸ್ಟ್ರೈಟ್ ಐತಿ. ಬಟ್ ಒಂದು ಸ್ವಲ್ಪ ಬಟ್ಟೆ ಕರೆಕ್ಟಾಗಿ ನೀಟಾಗಿ ಪೈಪಿಂಗ್ ಕಾಣಬೇಕಂದ್ರೆ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ. ಈ ರೀತಿ ಮಾಡಿ ನೀವೇನು ಮಾಡಬೇಕೀಗ, ಎಕ್ಸ್ಟ್ರಾ ಇರುವಂಥ ಬಟ್ಟೆಗಳನ್ನೆಲ್ಲ ಕಟ್ ಮಾಡ್ಕೊರಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಹೊಲಿಸ್ಬಿಡ್ರಿ. ನೋಡಿರಿ, ಹೊಲಿಸಿದ ಕೂಡ ನಿಮಗೇನಾಯ್ತು, ಇಲ್ಲೇ ಪೈಪಿಂಗ್ ಕಾಣತೈತಲ್ರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ನೀಟಾಗಿ ನಿಮಗೆ ಒಂದೇ ಥರನಾಗಿ ಬಂದುಬಿಡ್ತೈತಿ. ಈಗೇನು ಮಾಡೋದು, ಈ ರೀತಿ ಟರ್ನ್ ಮಾಡಿಕೊಂಡು ಈ ಕುಪ್ಪೆ ಇರುತ್ತಲ್ಲ, ಈ ಕುಪ್ಪೆ ಈ ಲೈನಿಂಗ್ ಸೈಡ್ ಬರಬೇಕು. ಈ ಲೈನಿಂಗ್ ಸೈಡ್ ಬರಬೇಕು. ಬಂದು ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿರಿ, ಈ ಕಡೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ಬ್ಯೂಟಿಕ್ ಸ್ಟೈಲ್ ಒಳಗೆ ಈಗ ಹೊರಗೆ ಶಾಪ್ ಒಳಗೆ ಹಾಕಿ ಬ್ಯೂಟಿಕ್ ಒಳಗೆ ಭಾಳ ನೀಟಾಗಿ ಮಾಡ್ತಾರೆ. ಅಲ್ಲಿ ಹಾಕೂನು ಮಾಡೋನು ಅಂತ ಸ್ಟಿಚ್ ಮಾಡಿಸ್ತಿರ್ತೀರಿ, ನೋಡ್ತಿರ್ತೀರಿ, ಎಲ್ಲಿ ಹೆಂಗೆ ಮಾಡ್ತಾರಪ್ಪ ಅಂತ ವಿಚಾರ ಮಾಡ್ತಿರ್ತೀರಿ. ಈ ರೀತಿ ಟ್ರಿಕ್ಸನ್ನು ಫಾಲೋ ಮಾಡಿಕೊಂಡು ನೀವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು. ಈಗೇನು ಮಾಡೋದು ರೀ, ಈ ರೀತಿ ಹಿಡಿದು ಈ ಬಟ್ಟೆನ ಕೆಳಗಡೆ ಹಾಕಿಬಿಡೋದು. ಈಗ ನೋಡಿರಿ, ನಿಮಗೆ ಎಷ್ಟು ನೀಟಾಗಿ ಥ್ರೆಡ್ ಪೈಪಿಂಗು ಕಾಣಿಸುತ್ತೆ. ಈಗೇನು ಮಾಡೋನು, ನಿಮಗೊಂದು ಇಲ್ಲೊಂದು ಸ್ಟಿಚ್ ಹಾಕಿ ತೋರಿಸ್ತೀನಿ ಅಂತ ನೋಡಿ. ಈಗೇನು ಮಾಡಬೇಕು, ಎಲ್ಲಿ ಸ್ಟಿಚ್ ಹಾಕ್ಬೇಕಂದ್ರೆ ಏನದು ನಮಗೆ ಪೈಪಿಂಗ್ ಬಂದಿರುತ್ತಲ್ಲ ಅದ್ರದ್ದೊಂದು ಇಲ್ಲೇ ಒಂದು ಕಾರ್ನರ್ ಸಂದು ಬಂದಿರ್ತೈತಿ. ಸಂದು ಅಂದರೆ ಒಂದು ಜಸ್ಟ್ ಈ ಥ್ರೆಡ್ ಪೈಪಿಂಗ್ ಇದು ನಾರ್ಮಲ್ ಪೈಪಿಂಗ್ ಮಾಡೋದು ಹೆಂಗೆ ಒಂದು ಸ್ಟಿಚ್ ಹಾಕ್ತಿರಲ್ಲ ಆ ರೀತಿ ಒಂದು ಎಡ್ಜಿಗೆ ಸ್ಟಿಚ್ ಹಾಕಬೇಕು. ಅಂದರೆ ಇದೇನಾಗ್ತೈತಿ, ಪೈಪಿಂಗ್ ನೀಟಾಗಿ ಕಾಣಿಸ್ತೈತಿ. ನೋಡಿರಿ, ಎಷ್ಟು ನೀಟಾಗಿ ನಿಮಗೆ ಥ್ರೆಡ್ ಪೈಪಿಂಗ್ ಬಂತು. ಇನ್ವಿಸಿಬಲ್ ಅಂದ್ರೆ ಇಂದೂ ನಿಮಗೆ ಏನೂ ಪೈಪಿಂಗ್ ಹಚ್ಚಿದ ಬಟ್ಟೆ ಕಾಣಂಗಿಲ್ಲ, ಮುಂದೂ ಏನೂ ಅನಿಸೋದಿಲ್ಲ. ಅದಕ್ಕೆ ನಾವು ಇನ್ವಿಸಿಬಲ್ ಅಂತ ಕರಿತೀವಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ನಿಮಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಬಂತು. ಈ ರೀತಿ ನೀವು ಎಲ್ಲ ನಿಮಗೆ ಕಸ್ಟಮರ್ಸ್ ಕೊಡುವಂಥ ಬ್ಲೌಸ್ಗಳಿಗೆ ಮಾಡಿದ್ರಿ ಅಂದರೆ ಅವರು ನಿಮಗೆ ಜಾಸ್ತಿ ರೊಕ್ಕ ಕೊಟ್ಟು ಸ್ಟಿಚ್ ಮಾಡಿಸ್ತಾರೆ. ಯಾಕಂದ್ರೆ ಇದ್ರದ್ದು ಫಿನಿಶಿಂಗ್ ಭಾಳ ನೀಟಾಗಿ ಬರುತ್ತಲ್ಲ ರೀ. ಮೊದಲೇ ಕಸ್ಟಮರ್ಸ್ ಏನು ನೋಡ್ತಾರೆ, ಫಿನಿಶಿಂಗ್ ನೋಡ್ತಾರೆ. ಅದು ಬರಬೇಕಂದ್ರೆ ನಮಗೇನಾಗಬೇಕು, ಫಿನಿಶಿಂಗ್ ನೀಟಾಗಿ ಕೊಡಬೇಕು. ನಾನು ಮತ್ತೆ ಒಂದು ಸ್ಟಿಚ್ ಹಾಕ್ಕೊಂಡೆ ತೋರಿಸ್ತೀನಿ ಫ್ರೆಂಡ್ಸ್. ಅಂದ್ರೆ ಏನು ಇದು ಇದೆಯಲ್ಲ ಥ್ರೆಡ್ ಪೈಪಿಂಗ್, ಅದರಿಂದ ಒಂದು 1/4 ಇಂಚಿನಷ್ಟು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ನನಗೆ ಇಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ, ನೋಡಿರಿ ಈ ರೀತಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ನೋಡಿರಿ ಎಷ್ಟು ನೀಟಾಗಿ ಕಾಣಿಸಾಗ್ತೈತೆ ನೋಡಿರಿ. ಇದೇ ರೀತಿ ನೀವು ನೆಕ್ಕಿಗೂ ಮಾಡ್ಕೋಬೋದು. ಫ್ರಂಟ್ ನೆಕ್ಕಿಗೆ, ಬ್ಯಾಕ್ ನೆಕ್ಕಿಗೆ, ಬ್ಯಾಕ್ ಬೆನ್ಪಟ್ಟಿ ಕಡೆ, ಮತ್ತು ನೆಕ್ಸ್ಟು
ಸ್ಲೀವಿಗೆ ಎಲ್ಲ ಕಡೆನೂ ಈ ರೀತಿ ಮಾಡಿಕೊಂಡು ಈಗೆಲ್ಲ ಲೇಸ್ ಹಚ್ಚು ಪ್ಯಾಟ್ರನ್ ಹೋಗೈತ್ರಿ. ಈ ರೀತಿ ಥ್ರೆಡ್ ಪೈಪಿಂಗ ಎಲ್ಲರೂ ಕೇಳ್ತಾರೆ. ಈ ರೀತಿಯಾಗಿ ಭಾಳ ಚಂದಂಗೆ ಕಾಣ್ತೈತಿ. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಭಾಳ ನೀಟಾಗಿ ಬರ್ತಾವೆ. ಥ್ಯಾಂಕ್ ಯು.